ನಮಸ್ಕಾರ ಎಲ್ರಿಗೂ, ನಾನು ಹರೀಶ್. ನೀವು ನೋಡ್ತಿದ್ದೀರಾ LNT ಕನ್ನಡ. ಮೊನ್ನೆ ಇನ್ವರ್ಟರ್ ಇನ್ಸ್ಟಾಲೇಷನ್ ಬಗ್ಗೆ ವಿಡಿಯೋನ ಮಾಡಿದ್ದೆ. ಈ ವಿಡಿಯೋನ ನೋಡ್ಬಿಟ್ಟು ಪ್ರಕಾಶ್ ಅಣ್ಣ ಇವರು ಮನೆಗೆ ಸರಿಯಾಗಿ ಯಾವ ತರ ಇನ್ವರ್ಟರ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ಒಂದು ಮನೆಗೆ ಇನ್ವರ್ಟರ್ನ ಅಂದ್ರೆ ಎಷ್ಟು ಪವರ್ ಇರುವಂತ ಇನ್ವರ್ಟರ್ ಹಾಗೆ ಎಷ್ಟು AH ಇರುವಂತ ಬ್ಯಾಟ್ರಿನ ಸೆಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಇವರ ಕಮೆಂಟ್ನ ಅರ್ಥ. ಹಾಗೇನೆ ಕೆಲವರಿಗೆ ಇದ್ರ ಬಗ್ಗೆ ಡೌಟ್ ಇರ್ಬೋದು. ಅಂದ್ರೆ ಮನೆಗೆ ಯಾವ ತರ ಇನ್ವರ್ಟರ್ನ ಸೆಲೆಕ್ಟ್ ಮಾಡೋದು, ಎಷ್ಟು AH ಬೇಕಾಗುತ್ತೆ, ಈಗ ತುಂಬಾ ಅಪ್ಲಯನ್ಸಸ್ಗಳಿದ್ದಾವೆ, ಅದನ್ನೆಲ್ಲ ಉಳಿಸ್ಬೇಕಾದ್ರೆ ಎಷ್ಟು AH ನ ಬ್ಯಾಟ್ರಿ ಬೇಕು, ಎಷ್ಟು ಪವರ್ ಇರುವಂತ ಇನ್ವರ್ಟರ್ ಬೇಕು ಅನ್ನುವಂಥದ್ದು ಕೆಲವೊಬ್ಬರಿಗೆ ಡೌಟ್ಗಳು, ಗೊಂದಲಗಳು ಇರ್ಬೋದು. ಈ ವಿಡಿಯೋದಲ್ಲಿ ನಿಮಗಿರುವಂತ ಗೊಂದಲ ಅಂದ್ರೆ ಇನ್ವರ್ಟರ್ ಬಗ್ಗೆ ಇರುವಂತ ಒಂದು ಗೊಂದಲ ಅಥವಾ ಒಂದು ಡೌಟ್ ಏನಿದೆ ಅದನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಿದ್ದೀರಾ, ವಿಡಿಯೋ ನೋಡ್ತಿರೋಲ್ಲ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ. ನೀವು ಯಾವುದೇ ವಿಡಿಯೋನು ಕೂಡ ಮಿಸ್ ಆಗದೆ ತಪ್ಪದೆ ನೋಡ್ತಾ ಇರ್ಬೋದು. ಬನ್ನಿ ಹಾಗಾದ್ರೆ ಇನ್ವರ್ಟರ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೊಸದಾಗಿ ಒಂದು ಮನೆಯನ್ನ ಕಟ್ಟಿದವರಿಗೆ ಅಥವಾ ಹಳೆ ಮನೆಗೆ ಇನ್ವರ್ಟರ್ ಹಾಕ್ಬೇಕು ಅಂತಿರೋರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ, ಗೊಂದಲ ಇದ್ದೇ ಇರುತ್ತೆ. ಯಾವ ಇನ್ವರ್ಟರ್ ಹಾಕೋದಪ್ಪ, ಎಷ್ಟು AH ನ ಬ್ಯಾಟ್ರಿ ಬೇಕಾಗುತ್ತೆ, ಏನಾದ್ರು ಡಬಲ್ ಬ್ಯಾಟ್ರಿ ಬೇಕಾಗ್ಬೋದಾ ಅಥವಾ ದೊಡ್ಡ ಇನ್ವರ್ಟರ್ ಬೇಕಾಗ್ಬೋದಾ ಅಂತೇಳಿ ಗೊಂದಲ ಇದ್ದೇ ಇರುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ, ಎಲೆಕ್ಟ್ರಿಷಿಯನ್ ಹೇಳ್ತಾರೆ, ಅವ್ರು ಬರ್ತಾರೆ, ಅವರು ಕರೆಕ್ಟ್ ಆಗಿ ಡೀಟೇಲ್ಸ್ ಏನು ಹೇಳಕ್ ಹೋಗಲ್ಲ, ಬರ್ತಾರೆ ಯಾವುದೋ ಒಂದು ಬ್ಯಾಟ್ರಿ ಇನ್ವರ್ಟರ್ನ ಎಷ್ಟು AH ನ ಬ್ಯಾಟ್ರಿ ಅಥವಾ ಇನ್ವರ್ಟರ್ನ ಫಿಟ್ ಮಾಡಿಬಿಟ್ಟು ಹೋಗ್ತಾರೆ. ಆದ್ರೆ ಒಂದು ತಿಳ್ಕೊಬೇಕಾಗಿರುವಂಥದ್ದು, ಮನೆಯಲ್ಲಿ ಇರುವಂತ ಅಪ್ಲಯನ್ಸಸ್ಗಳು ಯಾವ್ಯಾವ ಇದಾವೆ, ಎಷ್ಟು ಎಷ್ಟು ವ್ಯಾಟ್ನ ಅಪ್ಲಯನ್ಸಸ್ಗಳಿದಾವೆ, ಅಂದ್ರೆ ಟಿವಿ ಇರ್ಬೋದು, ಹಾಗೆ ಹೋಮ್ ಥಿಯೇಟರ್ಗಳಿರ್ಬೋದು, ಅಥವಾ ನಾವು ಉರಿಸುವಂತ ಬಲ್ಬ್ ಇರ್ಬೋದು, ಎಷ್ಟು ವ್ಯಾಟಿನ ಬಲ್ಬ್ ಇದೆ, ಎಷ್ಟು ವ್ಯಾಟಿನ ಹೋಮ್ ಥಿಯೇಟರ್ ಆದ್ರೆ ಎಷ್ಟು ವ್ಯಾಟಿಂದಿದೆ, ಟಿವಿ ಆದ್ರೆ ಎಷ್ಟು ವ್ಯಾಟಿನ ಟಿವಿ ಇದೆ, ಈ ತರ ತಿಳ್ಕೊಂಡು ನಾವು ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಅವಾಗ ಗೊತ್ತಾಗುತ್ತೆ ನಮಗೆ, ಓ ಈ ಮನೆಗೆ ಇಷ್ಟೇ ವ್ಯಾಟ್ನ ಇನ್ವರ್ಟರ್ ಬೇಕು, ಇಷ್ಟೇ ಒಂದು AH ನ ಬ್ಯಾಟ್ರಿ ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ತಿಳ್ಕೊಂಡಿದ್ರೆ ಮಾತ್ರ ನಮಗೆ ನಾವೇ ಸ್ವತಃವಾಗಿ ನಮ್ಮ ಮನೆಗೆ ಎಷ್ಟು VA ನ ಅಂದ್ರೆ ವೋಲ್ಟ್ ಆಂಪಿಯರ್ ಇರುವಂತ ಇನ್ವರ್ಟರ್ನ ಸೆಲೆಕ್ಟ್ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಈಗ ಇನ್ವರ್ಟರ್ನ VA ಅಂತ ಕರೀತಾರೆ, ಅಂದ್ರೆ ವೋಲ್ಟ್ ಆಂಪಿಯರ್ ಅಂತೇಳಿ. ಅಂದ್ರೆ ಕರೆಂಟ್ನ ಹೇಗೆ ಕಿಲೋವ್ಯಾಟ್ ಅಂತ ಕರಿತೀವಿ, ಅಂದ್ರೆ 1000 ವ್ಯಾಟ್ ಸೇರಿದ್ರೆ 1 ಕಿಲೋವ್ಯಾಟ್ ಆಗುತ್ತೆ. ಹಾಗೇನೆ ಇದು 1000 ವ್ಯಾಟ್ಗಿಂತ ಒಳಗಿರುವಂತದ್ದು ಇದ್ರೆ ಇದನ್ನ ವೋಲ್ಟ್ ಆಂಪಿಯರ್ ಅಂತೇಳಿ ಕರಿತೇವೆ. ಇನ್ವರ್ಟರ್ನೆಲ್ಲ VA ಮುಖಾಂತರ ಅಳಿತಾರೆ. ಹೀಗೆ ಎಷ್ಟು VA ನ ನಮಗೆ ಇನ್ವರ್ಟರ್ ಬೇಕು, ಹಾಗೆ ಆ ಇನ್ವರ್ಟರ್ಗೆ ತಕ್ಕನಾಗಿ ಸಮನಾಗಿರುವಂತ ಬ್ಯಾಟ್ರಿ ಬೇಕಾಗುತ್ತೆ. ಈಗ VA ಜಾಸ್ತಿ ಇರುವಂತದ್ದು ಅಂದ್ರೆ ವೋಲ್ಟ್ ಜಾಸ್ತಿ ಇರುವಂತ ಇನ್ವರ್ಟರ್ನ ಹಾಕ್ಬಿಟ್ಟು ಕಮ್ಮಿ ಇರುವಂತ ಬ್ಯಾಟ್ರಿನ ಹಾಕಿದ್ರೆ ಏನಾಗುತ್ತೆ, ಅಥವಾ ತೀರಾ ಕಮ್ಮಿ ಇರುವಂತ VA ಇರುವಂತ ಇನ್ವರ್ಟರ್ನ ಯೂಸ್ ಮಾಡಿ ಹೆಚ್ಚು ಬ್ಯಾಟ್ರಿನ ಹಾಕೊಂಡ್ರೆ ಏನಾಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಹೇಳೋದೇನು ಅಂತ ಹೇಳಿದ್ರೆ, ಈ ನಾವು ಏನು ಇನ್ವರ್ಟರ್ನ ಏನು ಸೆಲೆಕ್ಟ್ ಮಾಡ್ತೀವಿ, ಇನ್ವರ್ಟರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವೊಂದು ಕ್ಯಾಲ್ಕುಲೇಷನ್ಗಳು ಇರ್ತವೆ. ಅಂದ್ರೆ ವೋಲ್ಟ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ, ಬ್ಯಾಟ್ರಿ ಎಫಿಷಿಯನ್ಸಿ ಅವರ್, ಅಂದ್ರೆ ಅವರ್ ಇಂಟು ಎಫಿಷಿಯನ್ಸಿ, ಹಾಗೇನೆ ಆಂಪಿಯರ್ ಅನ್ನೋ ತರ ಬರುತ್ತೆ. ಇದು ಮ್ಯಾಥಮೆಟಿಕಲಿ ನೋಡುವಾಗ ಈ ರೀತಿನಲ್ಲೇ ಬರುತ್ತೆ. ಅದನ್ನ ಕ್ಯಾಲ್ಕುಲೇಷನ್ ಮಾಡುವಂತ ರೀತಿನೇ ಬೇರೆ ರೀತಿ. ಅಂದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಏನಿರುತ್ತೆ, ಅಂದ್ರೆ ಇನ್ವರ್ಟರ್ನ ಪರ್ಸೆಂಟೇಜ್ ಏನಿರುತ್ತೆ ಅದ್ರ ಮುಖಾಂತರವಾಗಿ ಕೆಲಸ ಮಾಡುವಂಥದ್ದು. ಈಗ 60% ನಿಂದ 80% ತನಕ ಕ್ಯಾಲ್ಕುಲೇಷನ್ ಆಗುತ್ತೆ. ಒಂದು ಇನ್ವರ್ಟರ್ ಬಂದು ಸೆಲೆಕ್ಟ್ ಮಾಡಬೇಕಾದ್ರೆ, ಒಂದು ಬ್ಯಾಟ್ರಿನ ಸೆಲೆಕ್ಟ್ ಮಾಡಬೇಕಾದ್ರೆ 60ರಿಂದ 80% ಇರುತ್ತೆ. ಉದಾಹರಣೆಗೆ ಹೇಳ್ತಿದ್ದೀನಿ, ಒಂದು ಮನೆಯಲ್ಲಿ 420 ವ್ಯಾಟ್ ಒಂದು ಕನ್ಸಂಪ್ಷನ್ ಆಗ್ತಿದೆ ಅಂತ ಇಟ್ಕೊಳ್ಳಿ. 420 ವ್ಯಾಟ್ ಕನ್ಸಂಪ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಪರ್ಸೆಂಟೇಜ್ ಬಂದು 0.7% ಬರುತ್ತೆ. ಅಂದ್ರೆ 70% ಇರುತ್ತೆ. 70% ನಾವು 0.7 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ನಾನು ಅವಾಗಲೇ ಏನು ಹೇಳಿದೆ, 60 to 80% ಅಂತ ಏನು ಹೇಳಿದೆ, ಅದನ್ನ ನಾವು 0 to 6.6 ಅಥವಾ 0.8 ಅಂತೇಳಿ ಹೇಳ್ತೀವಿ. ಹಾಗೇನೆ 0.7 ನಿಂದ 420/0.7 ನಿಂದ ನಾವು ಭಾಗಿಸಿದಾಗ ಸಿಗುವಂತ ಉತ್ತರ ಬಂದು 600. ಅಂದ್ರೆ 600 ಆಂಪಿಯರ್ ಇರುವಂತ ಇನ್ವರ್ಟರ್ನ ನಾವು ಆ ಮನೆಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಮ್ಯಾಥಮೆಟಿಕಲಿ ನೋಡುವಂಥದ್ದು. ನಾವೀಗ ಪ್ರಾಕ್ಟಿಕಲಿ ನೋಡ್ಬೇಕಾದ್ರೆ ನಾನು ನಿಮ್ಗೆ ತುಂಬಾನೇ ಸಿಂಪಲ್ ಆಗಿ ಹೇಳ್ತೀನಿ, ಯಾವುದೇ ತರಹದ ಲೆಕ್ಕನ ಹೇಳ್ಬಿಟ್ಟು ನಿಮ್ಗೆ ತಲೆ ಕೆಡ್ಸಕ್ ಹೋಗೋದಿಲ್ಲ, ತಲೆ ತಿನ್ನಕ್ ಹೋಗೋದಿಲ್ಲ. ಇವ್ನು ಏನು ಇರೋಬ್ಬರ ಲೆಕ್ಕ ಎಲ್ಲ ಹೇಳ್ತಿದ್ದಾನೆ, ಒಂದು ಇನ್ವರ್ಟರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಬೇಕಾ ಅಂತೇಳಿ ನೀವು ಅನಿಸ್ಬೋದು ನಿಮಗೆ. ನಾವೇನೋ ಕೇಳಿದ್ರೆ ಇವ್ನು ಏನೋ ಹೇಳ್ಬಿಟ್ಟು ತಲೆ ತಿಂತಿದ್ದಾನಲ್ಲ, ಈ ಲೆಕ್ಕ ಎಲ್ಲ ಬೇಕಾ ಅಂತ ನೀವು
ಅನ್ನಿಸ್ಬೋದು ನಿಮಗೆ. ಇಲ್ಲ ಬಿಡಿ, ನಾನು ತಲೆ ತಿನ್ನಕ್ಕಂತೂ ಹೋಗಲ್ಲ, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಮನೆಯಲ್ಲಿ ಬೇಕಾಗುವಂತ ಇನ್ವರ್ಟರ್ ಬಗ್ಗೆ ನೋಡೋಣ. ಈಗ ಒಂದು 700 VA ಇರುವಂತ ಇನ್ವರ್ಟರ್ಗೆ, ಅಂದ್ರೆ 600ರಿಂದ 700 VA ಇರುವಂತ ಇನ್ವರ್ಟರ್ ನೀವೇನಾದ್ರೂ ಹಾಕಿಸ್ತೀರಾ ಅಂತ ಹೇಳಿದ್ರೆ ನಿಮಗೆ 100ರಿಂದ 130 AH ಬ್ಯಾಟ್ರಿ ಬೇಕಾಗುತ್ತೆ. ಅದೇ ನೀವು ಏನಾದ್ರೂ 900 VA ಇರುವಂತ ಇನ್ವರ್ಟರ್ ಏನಾದ್ರೂ ಹಾಕಿಸ್ತೀರಾ ಅಂತ ಹೇಳಿದ್ರೆ ನಿಮಗೆ 130ರಿಂದ 160 AH ಇರುವಂತ ಬ್ಯಾಟ್ರಿನ ಹಾಕಬೇಕಾಗುತ್ತೆ. ಅದೇ ನೀವೇನಾದ್ರೂ 1000 VA ಇರುವಂತ ಅಂದ್ರೆ 1000 VA ಇರುವಂತ ಇನ್ವರ್ಟರ್ನ ಹಾಕಿಸ್ತೀರಾ ಅಂದ್ರೆ ಅಲ್ಲಿ ನಿಮಗೆ 150 ಅಥವಾ 180 ಅಥವಾ 200 AH ಬ್ಯಾಟ್ರಿ ಬೇಕಾಗುತ್ತೆ. ಇನ್ನು ಇದಕ್ಕಿಂತನೂ ಹೆಚ್ಚಿನ ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ತುಂಬಾನೇ ಪವರ್ ಕನ್ಸಂಪ್ಷನ್ ಆಗ್ತಾ ಇದೆ, ಸೊ ಟಿವಿ ರನ್ ಮಾಡ್ತೀರಾ, ಒಂದು 3-4 ಫ್ಯಾನ್ಗಳು ರನ್ ಮಾಡ್ತೀರಾ, ಹಾಗೆ ಒಂದು 8-10 ಬಲ್ಬ್ಗಳಿದಾವೆ, ಹೋಮ್ ಥಿಯೇಟರ್ ಇವೆಲ್ಲವನ್ನು ಕೂಡ ರನ್ ಮಾಡ್ತೀರಾ ಅಂತ ಅಂದ್ರೆ ನಿಮಗೆ ಬ್ಯಾಟ್ರಿ ಡಬಲ್ ಬೇಕಾಗುತ್ತೆ. ಹಾಗೆ ಇನ್ವರ್ಟರ್ ಕೂಡ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ 1250 ಇರ್ಬೋದು ಅಥವಾ 1350 ಇರ್ಬೋದು, ಈ ತರದ ಇನ್ವರ್ಟರ್ಗಳು ಬೇಕಾಗುತ್ತೆ. ಅಂದ್ರೆ ಅಷ್ಟು VA ಇರುವಂತ ವೋಲ್ಟ್ ಆಂಪಿಯರ್ ಇರುವಂತ ಇನ್ವರ್ಟರ್ ಬೇಕಾಗುತ್ತೆ. ಹಾಗೇನೆ ಬ್ಯಾಟ್ರಿ ಕೂಡ ಡಬಲ್ ಬೇಕಾಗುತ್ತೆ. ಈಗ ಅಷ್ಟೆಲ್ಲ ಮನೆಯಲ್ಲಿ ತುಂಬಾ ಹೋಮ್ ಅಪ್ಲೈನ್ಸಸ್ಗಳನ್ನ ರನ್ ಮಾಡ್ತೀವಿ, ಅಂದ್ರೆ ಟಿವಿ ರನ್ ಮಾಡ್ತೀವಿ, ಹೋಮ್ ಥಿಯೇಟರ್ ರನ್ ಮಾಡ್ತೀವಿ, ಫ್ಯಾನ್ಗಳನ್ನ ರನ್ ಮಾಡ್ತೀವಿ, ಒಂದು 3-4 ಫ್ಯಾನ್ ರನ್ ಮಾಡ್ತೀವಿ, ಹಾಗೆ ಒಂದು 8-10 ಬಲ್ಬುನ ಆನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಿಮಗೆ ಕಮ್ಮಿ AH ಅಂದ್ರೆ ಈಗ 150 ಇರ್ಬೋದು, 180 ಇರ್ಬೋದು ಅಥವಾ 200 AH ಇರುವಂತ ಅಷ್ಟಕ್ಕೆಲ್ಲ ಈಗ ನಿಮ್ಮ ಮನೆಯಲ್ಲಿ ಇಷ್ಟೇ ನಾನು ಏನು ಹೇಳಿದೆ ಇವಾಗ, ಅಷ್ಟೆಲ್ಲ 8-10 ಬಲ್ಬನ್ನು ಉರಿಸೋದಿರ್ಬೋದು, ಟಿವಿ ರನ್ ಮಾಡೋದಿರ್ಬೋದು, ಹಾಗೇನೆ ಫ್ಯಾನ್ ರನ್ ಮಾಡೋದಿರ್ಬೋದು, ಈ ತರ ಇದ್ರೆ ನಿಮಗೆ 200ಕ್ಕಿಂತ ಕಮ್ಮಿ AH ಬ್ಯಾಟ್ರಿನ ಹಾಕಕ್ ಬರಲ್ಲ. 200 AH ಹಾಕಬೇಕು. ಆದ್ರೆ 200 AH ಒಂದು ಬ್ಯಾಟ್ರಿನಲ್ಲಿ ಇಷ್ಟನ್ನು ಕೂಡ ರನ್ ಮಾಡಕ್ ಆಗಲ್ಲ, ಪವರ್ ಸಾಕಾಗೋದಿಲ್ಲ. ಹಾಗಾಗಿ ಅಲ್ಲಿಗೆ 2 ಬ್ಯಾಟ್ರಿ ಬೇಕಾಗುತ್ತೆ. 200 AH 2 ಬ್ಯಾಟ್ರಿ ಬೇಕಾಗುತ್ತೆ. ಅಥವಾ 180 AH ಅಂದ್ರೆ 180 AH 2 ಬ್ಯಾಟ್ರಿಗಳು ಬೇಕಾಗುತ್ತೆ. ಇವೆಷ್ಟನ್ನು ಬಳಸ್ಕೊಂಡ್ರೆ ನೀವು ಒಂದು ಟೈಮಲ್ಲಿ ಅಟ್ ಎ ಟೈಮ್ ಈ ಕ್ಷಣಕ್ಕೇನೆ ನೀವು ಅಷ್ಟನ್ನು ಕೂಡ ರನ್ ಮಾಡ್ಬೋದು. ಆದ್ರೆ ನೀವು ಅಷ್ಟನ್ನು ರನ್ ಮಾಡ್ತಿದ್ರೆ ಕರೆಂಟ್ ಸಪ್ಲೈ ಇಲ್ಲ, ಈಗ ಒಂದು ಬೆಳಿಗ್ಗೆ ಹೋಗಿದೆ, ಇನ್ನೂ ಕೂಡ ಸಂಜೆ ಆಗಿದೆ, ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟನ್ನು ಈಗ ಒಂದು 10 ಬಲ್ಬ್ ಇರ್ಬೋದು, ಒಂದು 4 ಫ್ಯಾನ್ ಇರ್ಬೋದು, ಟಿವಿ, ಹೋಮ್ ಥಿಯೇಟರ್ ಇಷ್ಟನ್ನು ಒಂದೇ ಸಮಯದಲ್ಲಿ ಎಲ್ಲವನ್ನು ಕೂಡ ಬಳಸಿದ್ರೆ ನಿಮಗೆ ಇನ್ವರ್ಟರ್ ಅನ್ನುವಂಥದ್ದು ಹೆಚ್ಚು ಅಂತ ಹೇಳಿದ್ರೆ ಅಂದ್ರೆ ಬ್ಯಾಟ್ರಿಯ ಪವರ್ ಅನ್ನುವಂಥದ್ದು ಹೆಚ್ಚು ಅಂದ್ರೆ 2 ಗಂಟೆ ಟೈಮ್ ಬರ್ಬೋದು, 1.5ರಿಂದ 2 ಗಂಟೆ ಟೈಮ್ ಅಷ್ಟೇ ಬರ್ಬೋದು. ಅದಕ್ಕಿಂತ ಜಾಸ್ತಿ ಪವರ್ ಹವರ್ಸ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ತುಂಬಾ ಅಲ್ಲಿ ಪವರ್ನ ಡೆಲಿವರಿ ತಗೊಳ್ತಾ ಇದ್ದೀರಾ. ಈಗ ಬ್ಯಾಟ್ರಿ ಅಂತ ಹೇಳಿದ್ರೆ ಬ್ಯಾಟ್ರಿಯಿಂದ ತೀರಾ ಪವರ್ನ ನೀವು ಡೆಲಿವರಿ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಅದು ಪವರ್ ಅಷ್ಟು ಪವರ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಈಗ ಬ್ಯಾಟ್ರಿಯ ಬಗ್ಗೆ ನಿಮ್ಗೆ ಹೇಳೋದಾದ್ರೆ 2 ರೀತಿಯ ಬ್ಯಾಟ್ರಿಗಳಿದ್ದಾವೆ. ಒಂದು ಆಸಿಡ್ ಬ್ಯಾಟ್ರಿ, ಇನ್ನೊಂದು ಲಿಥಿನಿಯಂ ಬ್ಯಾಟ್ರಿ. ಲಿಥಿನಿಯಂ ಬ್ಯಾಟ್ರಿ ಅಂತ ಹೇಳಿದ್ರೆ ಡ್ರೈ ಬ್ಯಾಟ್ರಿಗಳು, ಇದನ್ನ ಡ್ರೈ ಬ್ಯಾಟ್ರಿ ಅಂತ ಕರೀತೀವಿ. ಲಿಥಿನಿಯಂ ಬ್ಯಾಟ್ರಿಗಳು ಡ್ರೈ ಬ್ಯಾಟ್ರಿ ಅಂತ ಕರೀತೀವಿ. ಇದಕ್ಕೆ ಯಾವುದು ಉದಾಹರಣೆ ಅಂತ ಹೇಳಿದ್ರೆ ರಿಮೋಟ್ ಅಲ್ಲಿ ಇರುವಂತ ಶೆಲ್ ಇರ್ಬೋದು, ಅಥವಾ ಗೀಸರ್ಗೆ ಬಳಸುವಂತ ಶೆಲ್ ಇರ್ಬೋದು, ಅಥವಾ ಈ ಚಾರ್ಜರ್ ಲೈಟ್ಗಳು ಬರ್ತಾವಲ್ಲ, ಕರೆಂಟ್ ಹೋದಾಗ ನಾವೇನು ಉರಿಸ್ತೀವಿ ಚಾರ್ಜರ್ ಲೈಟು, ಅದರಲ್ಲಿ ಇರುವಂತ ಬ್ಯಾಟ್ರಿಗಳು. ಇನ್ನೂ ತುಂಬಾ ಸಿಂಪಲ್ ಆಗಿ ಇನ್ನೂ ತುಂಬಾ ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಮೊಬೈಲಲ್ಲಿ ಬಳಸುವಂತ ಬ್ಯಾಟ್ರಿಗಳು. ಇವು ಇದರಲ್ಲಿ ಆಸಿಡ್ ಇರೋದಿಲ್ಲ, ಲಿಕ್ವಿಡ್ ಬ್ಯಾಟ್ರಿಗಳಲ್ಲ, ಇವು ಡ್ರೈ ಬ್ಯಾಟ್ರಿಗಳು. 5000 mAh ಬ್ಯಾಟ್ರಿ ಇರುವಂತ ಒಂದು ಮೊಬೈಲ್ ನಿಮ್ಮ ಕೈಲಿದೆ, ನೀವು ಬೆಳಿಗ್ಗೆಯಿಂದ ಅದನ್ನು ಯೂಸ್ ಮಾಡ್ತಾನೆ ಇದ್ದೀರಾ, ಚಾರ್ಜ್ ಮಾಡಿಲ್ಲ, ಸಂಜೆ ತನಕ ಯೂಸ್ ಮಾಡ್ತಾನೆ ಇದ್ದೀರಾ, ಚಾರ್ಜ್ ಮಾಡಿಲ್ಲ. ಆದ್ರೂ ನಿಮಗೆ ಬೆಳಿಗ್ಗೆಯಿಂದ ಸಂಜೆ ಒಂದು 5 ಗಂಟೆ ತನಕ ಚಾರ್ಜ್ ಇರುತ್ತೆ. ಕಡೆ ಪಕ್ಷ 5 ಗಂಟೆ ತನಕ ನಿಮ್ಗೆ ಒಂದು 20% ಆದ್ರೂ ಚಾರ್ಜ್ ನಿಲ್ಲುತ್ತೆ. ಅದೇ ಆಸಿಡ್ ಬ್ಯಾಟ್ರಿಗಳನ್ನ ಮನೆಯಲ್ಲಿ ಇರುವಂತಹ ಟ್ಯೂಬ್ಲರ್ ಬ್ಯಾಟ್ರಿ ಇರ್ಬೋದು, ಫ್ಲಾಟ್ ಬ್ಯಾಟ್ರಿ ಇರ್ಬೋದು, ಇವನ್ನ ನೀವು ಅಷ್ಟು ಗಂಟೆ ಯೂಸ್ ಮಾಡಕ್ ಬರುತ್ತೆ. ಕಂಟಿನ್ಯೂಸ್ ಆಗಿ ಫ್ಯಾನು, ಟಿವಿ ಇವೆಲ್ಲವನ್ನೂ ರನ್ ಮಾಡಿದ್ರೆ ಅಷ್ಟು ಗಂಟೆ ಯೂಸ್ ಮಾಡಕ್ಕೆ ಬರುತ್ತಾ? ಖಂಡಿತವಾಗ್ಲೂ ಚಾನ್ಸ್ ಇಲ್ಲ. ಹೆಚ್ಚು ಅಂದ್ರೆ 2 ಗಂಟೆ, 1ರಿಂದ 2 ಗಂಟೆ ಬರ್ಬೋದು. ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆ ಜಾಸ್ತಿ ಅಂದ್ರೆ ಒಂದು 2.5 ಗಂಟೆ ಟೈಮ್ ಬರ್ಬೋದು ಅಷ್ಟೇ. ಇಷ್ಟೇ ಇರುವಂತದ್ದು ವ್ಯತ್ಯಾಸ. ಡ್ರೈ ಬ್ಯಾಟ್ರಿಗೂ ಹಾಗೆ ಆಸಿಡ್ ಬ್ಯಾಟ್ರಿಗೆ ಇರುವಂತ ವ್ಯತ್ಯಾಸ ಇರೋದು ಇಷ್ಟೇನೆ. 100 AH ಬ್ಯಾಟ್ರಿ ಇಲ್ಲಿದೆ, 1250 ಇನ್ವರ್ಟರ್ ಇಲ್ಲಿದೆ ಅಂದ್ರೆ ಇನ್ವರ್ಟರ್ ಕಂಪ್ಲೀಟ್ ಆಗಿ ಕೆಳಗೆ ಹೋಗುತ್ತೆ, ಇದು ಮೇಲೆ ಬರುತ್ತೆ. ಯಾಕಂದ್ರೆ ಇದು ಪವರ್ ಸಾಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಓವರ್ಲೋಡ್ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಪವರ್ ಸಾಕಾಗ್ತಿಲ್ಲ, ಇದನ್ನ ಹೇಳ್ಕೊಡೋದಕ್ಕೆ ಪವರ್ ಸಾಕಾಗ್ತಿಲ್ಲ. ಅಂತ ಸಂದರ್ಭದಲ್ಲಿ ವೈರಿಂಗ್ ಅಲ್ಲಿ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಅಥವಾ ನೀವೇನಾದ್ರೂ ತುಂಬಾ AH ಅಂದ್ರೆ 150-200 AH ಬ್ಯಾಟ್ರಿನ ಬಳಸ್ತಾ ಇದ್ದೀರಾ, ಇಲ್ಲಿ 600 ಅಥವಾ 700 VA ಇರುವಂತ ಇನ್ವರ್ಟರ್ನ ಬಳಸ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ಯಾಟ್ರಿ ಚಾರ್ಜ್ ಆಗೋದಿಕ್ಕೆ ಅಂದ್ರೆ ಹೆವಿ ಬ್ಯಾಟ್ರಿ ಚಾರ್ಜ್ ಆಗೋದಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. 600 ಅಥವಾ 700 VA ಇರುವಂತ ಇನ್ವರ್ಟರ್ ನೀವೇನು ಹಾಕಿದ್ದೀರಾ, ಈ ಜಾಸ್ತಿ ಬ್ಯಾಟ್ರಿನ ಚಾರ್ಜ್ ಮಾಡುವಂತ ಕೆಪಾಸಿಟಿ ಇದು ಸಾಕಾಗೋದಿಲ್ಲ. ಹಾಗಾಗಿ ನಾವು ಬ್ಯಾಟ್ರಿ ಅಥವಾ ಇನ್ವರ್ಟರ್ನ ಚಾಯ್ಸ್ ಮಾಡಬೇಕಾದ್ರೆ ಈಕ್ವಲ್ ಆಗಿ ಚಾಯ್ಸ್ ಮಾಡಬೇಕಾಗುತ್ತೆ, ಒಂದೇ ಲೆವೆಲ್ ಅಲ್ಲಿ ಇರಬೇಕು. ಒಂದು ಜಾಸ್ತಿಯಾಗಿ ಒಂದು ಕಮ್ಮಿ ಆದ್ರೂ ಕೂಡ ಸಮಸ್ಯೆನೇ, ಅಥವಾ ಒಂದು ಕಮ್ಮಿಯಾಗಿ ಇನ್ನೊಂದು ಜಾಸ್ತಿ ಆದ್ರೂ ಕೂಡ ಸಮಸ್ಯೆನೇ ಇರುತ್ತೆ. ನಿಮ್ಮ ಮನೆಯಲ್ಲಿ ಇನ್ವರ್ಟರ್ ಇದೆ, ಅದು 150 ಇರ್ಬೋದು, 180 ಇರ್ಬೋದು, 200 ಇರ್ಬೋದು. ಇಷ್ಟು AH ಇನ್ವರ್ಟರ್ ಇದ್ದು ಅಥವಾ 1250, 1000 ಇರುವಂತ VA ಇರುವಂತ ಇನ್ವರ್ಟರ್ ಇದ್ರೂ ಕೂಡ
ಅದರಲ್ಲಿ ನೀವು ವಾಷಿಂಗ್ ಮಿಷನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, AC ಇರ್ಬೋದು, ಅಥವಾ ಮೋಟ್ರ್ಗಳಿರ್ಬೋದು, ನೀರು ಎತ್ತಲಿಕ್ಕೆ ಬಳಸುವಂಥ ಅರ್ಧ HP 1 HP ಮೋಟ್ರ್ಗಳನ್ನು ಬಳಸುವಂತಿಲ್ಲ, ಬಳಸಬಾರ್ದು. ಇದನ್ನು ಬಳಸಿದೆ ಅಂತ ಹೇಳಿದ್ರೆ ಓವರ್ಲೋಡ್ ಸೃಷ್ಟಿಯಾಗಿ ಅಲ್ಲಿ ಬ್ಯಾಟ್ರಿ ಬೇಗ ಡ್ರೈ ಆಗುತ್ತೆ. ಬ್ಯಾಟ್ರಿ ಡ್ರೈ ಆಗುತ್ತೆ, ಅಥವಾ ಅಲ್ಲಿ ನಿಮಗೆ ಓವರ್ಲೋಡ್ ಸೃಷ್ಟಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಹಾಗಾಗಿ ನಿಮ್ಮ ಮನೆಯ ಹೋಮ್ ಅಪ್ಲಯನ್ಸಸ್ ಏನೇನಿದೆ ಅಂದರೆ ಈ ವ್ಯಾಟ್ ಕಮ್ಮಿ ಇರುವಂಥ ಏನು ಅಪ್ಲಯನ್ಸಸ್ ಇದೆ, ಈ ಬಲ್ಬು, TV, ಇದು ಹೋಮ್ ಥಿಯೇಟರ್, ಈ ಫ್ಯಾನ್, ಇದನ್ನೆಲ್ಲ ಈ ಇನ್ವರ್ಟರ್ನಲ್ಲಿ ಬಳಸ್ಬೋದು ಅಷ್ಟೇ. ಬಿಟ್ಟರೆ ಹೆವಿ ಇರುವಂಥ ಅಪ್ಲಯನ್ಸಸ್ಗಳನ್ನ ಬಳಸೋ ಹಾಗಿಲ್ಲ. ಈಗಿನ ವಾಷಿಂಗ್ ಮಿಷನ್, ಫ್ರಿಡ್ಜಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಸ್ಮಾರ್ಟ್ ಇನ್ವರ್ಟರ್ ಅಂತಾನೆ ಕೊಟ್ಟಿರ್ತಾರೆ. ಆದರೂ ಕೂಡ ಬಳಸುವಂಥದ್ದು ಅಷ್ಟೊಂದಾಗಿ ಸರಿ ಇಲ್ಲ, ಅಷ್ಟೊಂದು ಸಮಂಜಸ ಅಲ್ಲ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋದ ಮಾಹಿತಿ. ಒಂದು ಮನೆಗೆ ಬ್ಯಾಟರಿ ಇನ್ವರ್ಟರ್ನ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಎಷ್ಟು VA ಇರುವಂಥ ಇನ್ವರ್ಟರ್ ಬೇಕು, ಹಾಗೆ ಎಷ್ಟು AH ಇರುವಂಥ ಬ್ಯಾಟ್ರಿ ಇರಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಅಂದರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ. ಹೊಸದಾಗಿ ಒಂದು ಮನೆ ಮಾಡ್ತಿದ್ದೀವಿ ಅಥವಾ ಒಂದು ಮನೆ ಇದೆ, ಮನೆಗೆ ನಾವು ಇನ್ವರ್ಟರ್ನ ಹಾಕ್ಸ್ಬೇಕು ಅಂದಾಗ ಅವರಿಗೆ ಈ ಒಂದು ಮಾಹಿತಿ ಗೊತ್ತಾಗುತ್ತೆ. ಹಾಗೆಯೇ ಕಮೆಂಟ್ ಮಾಡಿ, ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಹೇಳಿಕೆ ಇರುವಂಥ ಮಾಹಿತಿ ಇದ್ದರೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ಗೊತ್ತಿರುವಂಥ ಹೊಸದಾಗಿರುವಂಥ ಏನಾದರೂ ಮಾಹಿತಿಗಳಿದ್ದರೆ ಕಮೆಂಟ್ ಮಾಡಿ. ಅದನ್ನು ನಾನು ಕೇಳಿ ನೋಡಿ ತಿಳ್ಕೊಳ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ.